40 ಲಕ್ಷ ಬರಬೇಕು. ನಮ್ಮ ಸ್ನೇಹಿತರು ವಾಸುದೇವ ರೆಡ್ಡಿ ಅವ್ರಿಗೆ 3.25 ಕೋಟಿ ದುಡ್ಡು ಬರಬೇಕು. ಕಿತ್ತೋದ್ ನನ್ನ ಮಗ ಎಷ್ಟು ಮುದ್ದಾಗಿದ್ದಾನಲ್ಲ. ನಮ್ಮಂದ ಹಣ ಬೇಕಾದರೆ ಒಂದು 20 ಫೋನ್ ಮಾಡ್ತಾನೆ, 20 ಐಡಿಯಾ ಮಾಡ್ತಾನೆ. ಎಲ್ಲೆಲ್ಲಿ ಆಟೋಗ್ರಾಫ್ ಹಾಕಿದಾನು ಈ ನನ್ನ ಮಗನಿಗೆ ಗೊತ್ತಿಲ್ಲ. ಇವ್ರ ಮೇಲೆ ಸುಳ್ಳು ಭರವಸೆ 1 ಕೋಟಿ 10 ಲಕ್ಷ ನೀನು ಸಿನಿಮಾ ಕೊಡಿಸ್ತೀನಿ ಅಂತ ಫೇಕ್ ಅಗ್ರಿಮೆಂಟ್ ಮಾಡಿಸಿ. ಈಗ ನೀನು ಬಂದು ಗಡ್ಬಾರಿ ತಗೊಂಡು ಅಗಿಯಕ್ಕೆ ಬಂದಿದ್ಯಾ? ಕೆಲಸದಲ್ಲಿ ಮಾತ್ರ ರಾಕ್ಷಸ, ವ್ಯವಹಾರದಲ್ಲಿ ಅವ್ಯವಹಾರ. ನೋಡ್ಕೊಳ್ರು, ನೀನು ನಿಮ್ಮ ಅಣ್ಣ ಆಯ್ಕೊಂಡ್ ತಿನ್ನೋರು ಅಡ್ಕಸ್ವಿ ನನ್ನ ಮಕ್ಕಳು ಎಲ್ಲ ನೋಡ್ಕೊಳ್ರು. ಸರ್ಕಾರ ಮಾಡಿ ನಮಗೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇನ್ವೆಸ್ಟ್ ಮಾಡಿದ್ರೆ ನಾವು ಈ ಥರ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡೋ ನೆಸಿಟಿ ಇರಲಿಲ್ಲ. ಆದಷ್ಟು ಬೇಗ ಇದಕ್ಕೆ ಹಾಕಿಸ್ತೀನಿ. ಅಯ್ಯಪ್ಪ, ಸಾಲದವ್ರಿಗೆಲ್ಲ ಸಾಲ ತೀರಿಸಿ ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡ್ಬೋದಾಗಿತ್ತು, ಇನ್ನೊಂದು ಮುಂದಿನ ವರ್ಷ ಕಳಿಸ್ಬೋದಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನ್ನ ಹತ್ರನೇ ಹೇಳಿದೆ. ಸರ್, ಇದಕ್ಕೊಂದು ಸೈನ್ ಹಾಕಿ. ನಿನಗೂ ಸೈನು. ವಾಸುದೇವರ ಕುಟುಂಬ ನಮ್ಮ ಕುಟುಂಬದ ಸೈಡಲ್ಲೆಲ್ಲ ಏನಂತಾರೆ, ಸಿನಿಮಾಗೆ ಹೋಗಿ ಹಾಳಾದ್ರು, ಲಾಸ್ ಮಾಡ್ಕೊಂಡ್ರು ಅನ್ನೋದೇ ಬ್ಯಾಡ್ ಮಾರ್ಕ್. ಅವ್ರ ಶಾಪ ಸುಮ್ಮನೆ ಬಿಡ್ತದ? ಶನಿಮಾತ್ಮ ತರ ಎಗ್ಲೇರ್ ಕೂತ್ಬಿಡೈತೆ, ಎಲ್ಲೋ ಎಣ್ಣೆ ಬಿಡ್ಲಿ. ಕಳೆದ 2-3 ದಿನಗಳಿಂದ ನಟ ನಿರ್ದೇಶಕ ಓಂ ಪ್ರಕಾಶ್ ಅವರು ಭಾರಿ ಸುದ್ದಿಯಲ್ಲಿದ್ದಾರೆ. ಸೊ 2-3 ಕೋಟಿ ರೂಪಾಯಿ, 1-2 ಲಕ್ಷ ಅಲ್ಲ, ಇಷ್ಟು ಹಣವನ್ನು ಏನು ಮೋಸ ಮಾಡಿದ್ದಾರೆ. ಚೆಕ್ ಬೌನ್ಸ್ ಕೇಸ್ಗಳು ಕೂಡ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಹಾಗೆಯೇ ಸಾಕಷ್ಟು ಜನರಿಗೆ ಇದೇ ರೀತಿ ಹಣವನ್ನು ಕೊಟ್ಟು ವಾಪಸ್ ಕೊಡ್ತಾ ಇಲ್ಲ. ಕೇಳಿದ್ರೆ ನಿಖರ ಮಾಹಿತಿ ಡೇಟನ್ನು ಕೂಡ ಹೇಳಲ್ಲ, ಕೊಡ್ತೀನಿ ಅಂತ ಹೇಳ್ತಾರೆ, ಯಾವಾಗ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇಲ್ಲ ಅನ್ನುವಂಥ ಆರೋಪಗಳು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭಾಸ್ಕರ್ ಶೆಟ್ಟಿ ಅವರು ಇದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಹೆಲೋ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ. ಸೊ ಏನು ಆರೋಪ ನಿಮ್ಮ ಮೇನ್, ಅವರು ಕೂಡ ತುಂಬ ಅವಾಚ್ಯ ಶಬ್ದಗಳಿಂದ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಏನಿದು ರಿಯಲ್ ಆಗಿ ಆಗಿರೋದು ಏನು ಅಂತ? ಅವ್ರದ್ದು ಅವಾಚ್ಯ ಶಬ್ದಗಳು ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತಾರಲ್ಲ, ಶೂಟಿಂಗ್ ಸ್ಪಾಟಲ್ಲೆಲ್ಲ ಭಾಷೆ ಬಳಸೋದೇ ಆ ಥರ. ನನಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ನಾನು ಆರೋಪ ಮಾಡಿದ್ದೆ, ನನಗೆ 40 ಲಕ್ಷ ಬರಬೇಕು, ನಮ್ಮ ಸ್ನೇಹಿತರು ವಾಸುದೇವ ರೆಡ್ಡಿ ಅವ್ರಿಗೆ 3.25 ಕೋಟಿ ದುಡ್ಡು ಬರಬೇಕು. ಸೊ ದೊಡ್ಡ ದುಡ್ಡು ಹಾಕಿರೋದು ಇವರೇ. ಪಾಪ ಅಮಾಯಕರು, ತುಂಬ ಬಡತನದಿಂದ ಬೆಳೆದು ಬಂದಿರೋಂಥವ್ರು ನಾವಿಬ್ಬರೂ. ನಾವೇನು ಶ್ರೀಮಂತರಲ್ಲ, ಫೈನಾನ್ಸಿಯರ್ಗಳಲ್ಲ, ಇಲ್ಲ ದೊಡ್ಡ ಪ್ರೊಡ್ಯೂಸರ್ಗಳಲ್ಲ. ನಾವು ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ನನಗೂ ಅದರಲ್ಲಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮನೆ ಬಾಗ್ಲಿಗೆ ಬಂದಿದ್ದಕ್ಕೆ ನಾನು ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಹೊರತು, ನಾನು ಹೋಗಿ ನನಗೆ ಚಾನ್ಸ್ ಕೊಡಿ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಅಂತ ನಾನು ಕೇಳಿದವನಲ್ಲ. ಈಗ ನೋಡಿದ್ರೆ 2023 ಅಕ್ಟೋಬರ್ ತಿಂಗಳಲ್ಲಿ ಶೂಟಿಂಗ್ ಶುರುವಾಗಿದ್ದು, ಟಿಲ್ ಡೇಟ್ ಇಲ್ಲಿವರೆಗೂ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ. ಕೇಳಿದ್ರೆ ಇಲ್ಲ ಸಲ್ಲದ ಸಬೂಬು, ಮಾಡ್ತೀನಣ್ಣ, ಆಗುತ್ತಣ್ಣ, ಅದನ್ನೇ ಹೇಳ್ಕೊಂಬರ್ತಾ ಇದ್ದಾರೆ. ನನಗೆ 1 ವರ್ಷ ಟೈಮ್ ಒಳಗಡೆ ಸಿನಿಮಾ ಮುಗಿಸ್ಕೊಡ್ತೀನಿ. 2024 ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಸಿನಿಮಾ ರಿಲೀಸ್ ಮಾಡ್ತೀನಿ, ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ನವಂಬರಲ್ಲಿ ಹೇಳಿದ್ದು. 2024 ವರಮಹಾಲಕ್ಷ್ಮಿ. ಅದಾದಮೇಲೆ ಇವ್ರ ಹತ್ರ ಫೈನಾನ್ಸ್ ಕಮಿಟ್ಮೆಂಟ್ ಮಾಡಿಕೊಂಡ್ರು. ಇವರು ಪಾಪ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಇವ್ರಿಗೆ ಚಿಕ್ಕದ್ರಿಂದ ಗೊತ್ತಿತ್ತು, ಕೊಡಗೇಹಳ್ಳಿಯಲ್ಲಿ ಅವ್ರ ಮನೆಯೆಲ್ಲ ಇದ್ರಿಂದ. ಇವ್ರದ್ದು ಏನು ಅಂತ ಅಂದರೆ, ಒಂದು ಕಾಣದ ಕಡಲು ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದರು. ಓಂ ಪ್ರಕಾಶ್ ರಾವ್ ಅವ್ರ ಮಗಳೇನೆ ಹೀರೋಯಿನ್ನು. ಆ ಸಿನಿಮಾಗೆ ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಸಹಾಯ ಮಾಡಲಿ ಅಂತ ಅದಕ್ಕೆ ತಾಂತ್ರಿಕ ವರ್ಗದವರು ಇವರನ್ನು ಪರಿಚಯ ಮಾಡಿಕೊಡ್ತಾರೆ ಓಂ ಪ್ರಕಾಶ್ ಅವ್ರಿಗೆ. ಅಲ್ಲಿಂದ ಅವ್ರದ್ದು ಒಡನಾಟ ಬೆಳ್ಕೊಳ್ಳುತ್ತೆ. ನಮ್ಮದು ಫೀನಿಕ್ಸ್ ಸಿನಿಮಾ ಅರ್ಧ ಶೂಟಿಂಗ್ ಆಗಿತ್ತು. ಅದರ ಮೇಲೆ ಇವ್ರ ಹತ್ರ ನಿಮ್ಮ ಸಿನಿಮಾಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕನಿಕರ, ಒಂದು ಉಪಕಾರ ಮಾಡೋ ದೃಷ್ಟಿಯಿಂದ ಇವರು ಹಣ ಕೊಟ್ಟಿರೋದು. ಈಗಲೂ ಸಹ ಆಮೇಲೆ ಅರ್ಧ ದುಡ್ಡು ಕೊಟ್ಟಿದ್ರು, ಒಂದು 2.25 ಕೋಟಿ ಅಷ್ಟು ದುಡ್ಡು ಕೊಟ್ಟಾದ್ಮೇಲೆ ನನಗೆ ವಿಷಯ ತಿಳಿಸಿದ್ರು, ಹಿಂಗೆ ಕೊಟ್ಟಿದ್ದೀನಿ ಅಣ್ಣ, ಏನು ಧೈರ್ಯವಾಗಿರಿ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಏನಾದ್ರು ವ್ಯತ್ಯಾಸ ಆದರೆ ನಿಮ್ಮ ಪರವಾಗಿ ನಾನು ನಿಂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ಪರವಾಗಿ ಅವ್ರ ಪರವಾಗೇ ಇದ್ದೀನಿ. ನಂದು ಬರೀ 40 ಲಕ್ಷ, 20 ಲಕ್ಷ ಸೇರಿಸ್ಕೊಡ್ತೀನಿ ಅಂತ ಮಾತಾಗಿತ್ತು. ಇವ್ರದ್ದು 3.25 ಕೋಟಿ. ಇವ್ರದ್ದು ಸ್ವಂತ ದುಡ್ಡು ಅಲ್ದಲೆ ಅಕ್ಕಪಕ್ಕ ಇವ್ರಿಗೆ ಗೊತ್ತಿರೋ ಹಿತೈಷಿಗಳ ಹತ್ರ ಎಲ್ಲ ಸಾಲ ತಗೊಂಡು ಕೊಟ್ಟು ತುಂಬ ತೊಂದರೆ ಆಗಿದೆ. ಸೊ ಅದಕ್ಕೆ ನಾವು ಚೇಂಬರ್ಗೆ ಹೋದ್ವಿ. ಚೇಂಬರಲ್ಲಿ ಓಂ ಪ್ರಕಾಶ್ ಅವರು ಮೆಂಬರ್ ಆಗಿಲ್ಲ. ಫೀನಿಕ್ಸ್ ಸಿನಿಮಾದು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ನಮ್ಮಲ್ಲಿ ಬರಲ್ಲ ಅಂತ ಜಯಮಾಲಾ ಮೇಡಮ್ ಅವ್ರು ಹೇಳಿದ್ರು. ಅದಾಗಿ 3 ದಿವಸ ಟೈಮ್ ಕೊಟ್ವಿ. ಇವ್ರು ಮಾತಾಡಿದ್ರು, ಅಣ್ಣ ಏನಣ್ಣ ಹಿಂಗೆಲ್ಲ ಆಯಿತು, ಚೇಂಬರ್ಗೆಲ್ಲ ಹೋಗಿದ್ವಿ, ದುಡ್ಡು ಯಾರ್ಯಾರು ಕೊಡ್ತಾರೆ, ಎಲ್ಲೆಲ್ಲಿ ಯಾರ್ಯಾರು ಕೊಡ್ತಾರೆ ಅವ್ರ ಹತ್ರ ಹೋಗಿ ಮಾತಾಡಿ. ಏನು ಹೇಳಿದ್ರು ಹೇಳಿ. ಮೀಡಿಯಾ ಮುಂದೆ ಹೋದವ್ರಿಗೆ ಅವ್ರು ಕೊಡ್ತಾರೆ, ಯಾರ್ಯಾರು ಮೀಡಿಯಾ ಮುಂದೆ ನೀವು ಹೋಗಿದ್ದೀರಲ್ಲಪ್ಪ ಅವ್ರು ತಾನೇ ತಗೊಳ್ಳಿದ್ದು ದುಡ್ಡು ಅಂದರು. ಅದಕ್ಕೂ ಮೊದಲು ನನಗೂ ಭಾಸ್ಕರನಿಗೆ ಪರಿಚಯ ಹೆಂಗಂದರೆ ನಾವಿಬ್ಬರದ್ದು ವ್ಯವಹಾರಗಳಿದೆ, ಯಾವುದೋ ಲ್ಯಾಂಡು ಏನೋ ವ್ಯವಹಾರಗಳಿದೆ. ಅವ್ರಿಗೆ ನಾನು ಕೊಡೋದು ನಿಲ್ಲಿಸ್ಬಿಟ್ಟಿದ್ದೆ ಹಣ ಅವ್ರಿಗೆ. ಇವರೂ ಇಲ್ಲ ಕೊನೆ ಕೆಳಗೆ ಕೊಡು ಅಂದ್ಬಿಟ್ಟು ಇವ್ರ ಮುಖಾಂತರ ಕೂಡ ನಾವು ಅವ್ರಿಗೆ ಹಣ ಕೊಟ್ಟಿದ್ದು. ನನಗೆ ಭಾಸ್ಕರನ ಇಂದ ನಾವು ಅವ್ರಿಗೆ ಹಣ ಸೇರಿಸಿದ್ದೀನಿ. ಅದೇ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಮತ್ತೆ ಏನು ಹೇಳೋದು,
ಇವತ್ತು ನಾಳೆ, ನಾಳೆ ಇವತ್ತು. ಆತನಿಗೆ ಕೆಲಸ ನಮ್ಮಂದ ಹಣ ಬೇಕಾದರೆ ಒಂದು 20 ಫೋನ್ ಮಾಡ್ತಾನೆ, 20 ಐಡಿಯಾ ಮಾಡ್ತಾನೆ. ಹಣ ಬಂತು ತಿರ್ಗಾ ನಾವು ಅವ್ರ ಕಡೆಯಿಂದ ಏನೂ ಹೇಳಲ್ಲ. ತಿರ್ಗಾ ನಮ್ಮ ಸಿನಿಮಾ ಕೆಳಗೆ ಹಾಕ್ಕೊಂಡು ನಿನಗೆ ನಾವು ರಿಲೀಸ್ ಮಾಡ್ತೀನಿ, ಕನ್ನಡ ಕಲರ್ಸಲ್ಲಿ ಮಾತಾಡಿದ್ದೀನಿ, ಇನ್ನೊಂದು ಯಾವ್ದು ಅನ್ನೋದು OTTಯಲ್ಲಿ ಮಾತಾಡಿದ್ದೀನಿ, KVN ಅವ್ರ ಮಾತಾಡಿದ್ದೀನಿ. 10 ಲಕ್ಷ ರೂಪಾಯಿಗೆ ಬಿಸ್ನೆಸ್ ಮಾಡಿಸಿದ್ದೀನಿ ನಿಮ್ಮ ಸಿನಿಮಾ. ಆಮೇಲೆ ಇವರು ಒಂದು ಹೊಸ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರಲ್ಲ, ಇವ್ರಿಗೂ ಸಿನಿಮಾ ವ್ಯವಹಾರ ಗೊತ್ತಿಲ್ಲ. ಇವತ್ತಿನ ಕಾಲಮಾನದಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗ್ದಲ್ಲ, ಯಾವ ಚಾನಲ್ನವರು ಸಿನಿಮಾದವರು OTT ಅವರು ಯಾವುದೂ ತಗೋತಲ್ಲ. ಇವ್ರ ಮೇಲೆ ಸುಳ್ಳು ಭರವಸೆ, 1,10,00,000 ನಿನ್ನ ಸಿನಿಮಾ ಕೊಡಿಸ್ತೀನಿ ಅಂತ ಫೇಕ್ ಅಗ್ರಿಮೆಂಟ್ ಮಾಡಿಸಿ ಈ ಥರ ಚಾನಲ್ ಅವರು OTT ಅವ್ರು ತಗೊತಾ ಇದ್ದಾರೆ ನಿಮ್ಮ ಸಿನಿಮಾನ ಅಂತ ಎಲ್ಲ ಮಾತಾಡಿ ಇವ್ರಿಗೆ ಭರವಸೆ ತುಂಬಿ, ನಾನು ಸಿನಿಮಾ ಮುಗಿಸ್ಕೊಂಬಿಡ್ತೀನಿ, ಇನ್ನು ಸ್ವಲ್ಪ ಹಣ ಕೊಡಿ, ಇನ್ನು ಸ್ವಲ್ಪ ಹಣ ಕೊಡಿ ಅಂತ ಹೇಳಿ ನನ್ನ ಸಿನಿಮಾ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರು 3.25 ಕೋಟಿವರೆಗೂ ಅವ್ರಿಗೆ ಹಣ ಕೊಟ್ಟಿದ್ದಾರೆ. ನಾನು ಹಣ ಕೊಟ್ಟು 1,60,00,000 ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದೆ ಅವ್ರಿಗೆ. ಭಾಸ್ಕರಣ ಇಲ್ಲ ಸಿನಿಮಾ ಮುಗಿಸ್ತಾನ, ಇವ್ರ ಮೇಲೆ ಅವ್ರು ತುಂಬ ಭರವಸೆ ಹಾಕೊಂಡಿದ್ರು. ಇವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಯಾವುದೇ ಇಲ್ಲಿ. ಆಮೇಲೆ ಹಣ ನೀನು ಸುಮ್ಮನೆ ಅವರು ನನ್ನ ಡೈರೆಕ್ಟಾಗಿ ದುಡ್ಡು ಕೇಳ್ತಾ ಇದ್ದಿಲ್ಲ, ಭಾಸ್ಕರನ್ನ ಹಿಡ್ಕೊಂಬರೋದು ನಾನು ಕೇಳೋದು. ಇವ್ರ ಮುಖಾಂತರನೇ ನಾನು ತುಂಬ ಹಣ ಕೊಡ್ತೀನಿ. ನನ್ನ ಬೇಜಾನ್ ಭೇಟಿ ಆಗ್ತಾನೆ ಫೋನಲ್ಲಿ. ಆಮೇಲೆ ನಮ್ಮ ವಿಷಯಕ್ಕೆ ಬಂದಾಗ ಏನಾದರೂ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಬಿಡೋದು. ಆಮೇಲೆ ಅವರು ಒಂದು ಹಳೆ ಮನೆ ಇತ್ತು RR ನಗರದಲ್ಲಿ, ಆ ಮನೆ ಖಾಲಿ ಮಾಡಿದ್ದು ಕೂಡ ಹೇಳಿಲ್ಲ. ಮತ್ತು ಶೂಟಿಂಗ್ ಮಾಡನ್ಬಿಟ್ಟು ನಾವು 3ನೇ ತಿಂಗಳು 30ನೇ ತಾರೀಕೇನೋ 1.5 ಲಕ್ಷ ತೊಗೊಂಡೋಗಿ ಮನೆ ಕೊಟ್ರಿ. 25 ಲಕ್ಷ ಆದಮೇಲೆ ಕಡೆ ನೋಡಪ್ಪ ನೀನು ಶೂಟಿಂಗ್ ಮಾಡು, ಶೂಟಿಂಗ್ ಫಿನಿಶ್ ಮಾಡು, ಫಿನಿಕ್ಸ್ದು ನಿನಗೆ ಯಾಕೆ ಹಣ, ನಾಳೆ ಇವತ್ತು ಸೋಮವಾರಣ, ಬುಧವಾರ ಶೂಟಿಂಗ್ ಕಂಪ್ಲೀಟ್ ಆಗ್ತದೆ. ಆಮೇಲೆ ಇವರೆಲ್ಲ ಮಾಡಿ ಶೂಟಿಂಗ್ ಮಾಡಿದ್ದಲ್ಲ ಮೇಡಮ್. ಸಿನಿಮಾ 4ರಿಂದ 5 ದಿವಸ ಬ್ಯಾಲೆನ್ಸ್ ಇದೆ. ಸಿನಿಮಾನು ತುಂಬ ಚೆನ್ನಾಗಿ ಒಬ್ಬ ಸ್ಟಾರ್ ಹೀರೋಗೆ ಇಟ್ಕೊಂಡು ಯಾವ ರೀತಿ ಸಿನಿಮಾ ಮಾಡ್ತಾರೆ ಆ ರೀತಿನೇ ವಿಜೃಂಭಣೆಯಿಂದ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಕೂಡ, ಒಳ್ಳೆ ಕಂಟೆಂಟು, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅವರು ತನ್ನ ಸಿನಿಮಾ ತಾನು ಸಾಲ ಮಾಡಿ ಪ್ರೊಡಕ್ಷನ್ ಮಾಡಿದ್ರು, ಅದ್ದೂರಿಯಾಗಿ ಮಾಡಿದ್ದಾರೆ. ಎಲ್ಲೂ ಸಿನಿಮಾಗೆ ಕೊರತೆ ಮಾಡಿಲ್ಲ. ಅದರಲ್ಲಿ ಆ ಕೆಲಸದಲ್ಲಿ ಮಾತ್ರ ರಾಕ್ಷಸ ಓಂ ಪ್ರಕಾಶ್ ಅವರು, ಕೆಲಸದಲ್ಲಿ ಮಾತ್ರ ರಾಕ್ಷಸ, ವ್ಯವಹಾರದಲ್ಲಿ ಅವ್ಯವಹಾರ, ಮಾತಿಗೆ ಬಾಳಲ್ಲ. ಈಗ ನನಗೆ ನೋಡಿ 3 ವರ್ಷ ಆಯಿತು, ನನಗೂ ಒಂದು ಆಸೆ ಇರುತ್ತೆ ಸಿನಿಮಾದಲ್ಲಿ ಬೆಳಿಬೇಕು, ನಾನು ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅನ್ನೋ ಆಸೆಯಿಂದ ನಾನು ಇನ್ವೆಸ್ಟ್ ಮಾಡಿದ್ನೋ ಹೊರತು ನನಗೇನು ನನ್ನ ಹತ್ರ ದುಡ್ಡು ಜಾಸ್ತಿ ಇರಲಿಲ್ಲ ಇವ್ರಿಗೆ ದುಡ್ಡು ಕೊಡೋಕ್ಕೆ, ಸಿನಿಮಾ ಮುಗಿಸ್ಲಿ ಅಂತ. ಆಮೇಲೆ ಇವ್ರಿಗೂ ನಾನು ಇರ್ತೀನಿ, ಏನಾದ್ರು ತೊಂದರೆ ಆದರೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತೇಳಿ ಇವತ್ತು ನಿಂತ್ಕೋತಾ ಇದ್ದೀನಿ. ಅವ್ರ ದುಡ್ಡು ವಾಪಸ್ ಕೊಡೋವರೆಗೂ ವಾಸ್ತವದೇವ್ರ ಜೊತೆ ನಾನು ಇರ್ತೀನಿ. ಆಮೇಲೆ ನನ್ನ ಸ್ನೇಹಿತರು ಹೇಳ್ಬೋದು, ಉಮೇಶ್ ರೆಡ್ಡಿ ಅವರಾಗಲಿ ಮತ್ತು ಲೋಕಿ ಅವರಾಗಲಿ, ಅವರೆಲ್ಲ ಹೇಳಿದ್ರು. ಈಗ ನಾನು ಮುಂದೆ ಯಾವಾಗ ಇವರು ಭಾಸ್ಕರಣ ಮುಂದೆ ಬಂದರು ಅವಾಗೆಲ್ಲ ಅವ್ರ ಬಗ್ಗೆ ಹಿಂಗೆ ಹಂಗೆ ಏನೇನೋ ಮಾತಾಡೋದು ಮಾಡಿದ್ರು ನಿಜಾನೇ. ಈಗಲೂ ಅವ್ರ ಕಾಲ ಮಿಂಚಿಲ್ಲ. ಸಿನಿಮಾ ಮುಗಿಸಿ ಅವರ ಹಣ ಕೊಟ್ಟರೆ ನಮಗೂ ಸಂತೋಷ, ಅವ್ರಿಗೂ ಸಂತೋಷ. ಅವರು ನಾವೇನು ಹಣ ಕೊಟ್ಟಿದ್ರೋ ಎಲ್ಲ ದಾಖಲೆಗಳಿದೆ. ನಾವೆಲ್ಲ ಬ್ಯಾಂಕ್ ಮೂಲಕ ಅಕೌಂಟ್ ಮುಖಾಂತರನೇ ಎಲ್ಲ RTGS ಎಲ್ಲ ಕೊಟ್ಟಿದ್ದೀರಿ. ಯಾವುದೋ ಒಂದು 2 ಲಕ್ಷ 3 ಲಕ್ಷ ಎಲ್ಲ ಕೊಟ್ಟಿರ್ಬೋದು ಅರ್ಜೆಂಟಿಗೆ, ಮನೆ ಬಂದಾಗ ಅಷ್ಟೊತ್ತಾಗ ಒಂದು ಇರಲ್ಲ. ಆವಾಗ ಒಂದು 5 ಲಕ್ಷ 10 ಲಕ್ಷ ಕೊಟ್ಟಿದ್ದೀರಿ, ಕ್ಯಾಶ್ಗಳು ಕೊಟ್ಟಿದ್ದೀರಿ. ತುಂಬ ಹಣ ಅವರ ಹೆಂಡತಿ ದೇಶ ಪ್ರಕಾಶ್ಗೆ ಜಾಸ್ತಿ ತುಂಬ ಹಾಕಿರೋದು. ಅಂದಾಜು ನಾವು ಒಂದು 2.25 ಕೋಟಿವರೆಗೂ ಅವರ ಲೆಕ್ಕದಲ್ಲಿದೆ ಅಕೌಂಟ್ ಇದ್ದಾರೆ. ಇನ್ನು ಬಾಕಿದ್ದೆಲ್ಲ ಚಿಲ್ಲರೆ 2 ಲಕ್ಷ 3 ಲಕ್ಷ. ಇವರು ನಮಗೆ ಮುಂದೆ ಬಂದ್ರಲ್ಲ, ಹೌದು, ಸಿನಿಮಾಗೆ ಅಂತಲೇ ಅವರು ಸಾಲ ತಗೊಂಡು ಉಪಕಾರ ಮಾಡಿ ನಮಗೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇನ್ವೆಸ್ಟ್ ಮಾಡಿದರೆ ನಾವು ಈ ಥರ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡೋ ನೆಸಿಟಿ ಇಲ್ಲ. ನಮಗೆ ಅದರಲ್ಲಿ ಹಕ್ಕಿರೋದು, ನಾವೇ ಪ್ರೊಡ್ಯೂಸರು, ನಾವೇ ಇನ್ವೆಸ್ಟರ್ ಅಂತ. ಓಂ ಪ್ರಕಾಶ್ ಅವ್ರ ಪ್ರೊಡಕ್ಷನ್ ಸಿನಿಮಾಗೇನೆ, ದಿನೇಶ ಪ್ರಕಾಶ್ ಅವರು. ಇವಾಗ ಕೇಳಿದ್ರೆ ಅದು ಇದು ಮತ್ತೇನಾದ್ರು ಸಿನಿಮಾ ಮುಗಿಸೋಣ ಅಂತ ಮಾತಾಡಿದ್ರೆ, ಇಲ್ಲ ಅಣ್ಣ ಇನ್ನೊಂದು 30-40 ಲಕ್ಷ ಬೇಕು, ದುಡ್ಡು ಕೊಡಿ ಅಂತಾರೆ. ನಮ್ಮ ದುಡ್ಡು ತಗೊಂಡು ಈಗ ಮೊನ್ನೆ ಮೀಡಿಯಾದಲ್ಲಿ ಹೇಳ್ತಾರೆ, ನನ್ನ ಮಗಳನ್ನು ಫಾರಿನಿಗೆ ಕಳ್ಸೋಕ್ಕೆ ಭಾಸ್ಕರ್ ದುಡ್ಡು ಆಗಲಿ ವಾಸುದೇವ್ ದುಡ್ಡಾಗಲಿ ಬಳಸೋಷ್ಟು ದರ್ದು ನನಗಿಲ್ಲ ಅಂತ ಅಂತಾರೆ. ಇವತ್ತೆಲ್ಲ ನಮಗೆ ತಿಳಿದ ಮಟ್ಟಿಗೆ ನಾನು ಇವರೇ ಸೇರಿ ಒಂದು 3.25 ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಸಿನಿಮಾಗೆ ಖರ್ಚು ಮಾಡೋಕ್ಕೆ ದುಡ್ಡು ಕೊಟ್ಟಿರೋದೇ ಅವ್ರ ಮಗಳನ್ನ ಕಳಿಸಿರೋದು. ನನ್ನ ಹತ್ರನೇ 1-4 ಸರಿ ಹೇಳಿದ್ದಾರೆ, ಅಣ್ಣ ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ, ನನ್ನ ಮಗಳನ್ನ ಕಳಿಸ್ಬಾರ್ದಾಗಿತ್ತು, ಸಿನಿಮಾ ಮುಗಿಸಿದ್ರೆ ನಮಗೆ ದುಡ್ಡು ಬಂದಿರೋದು, ಸಾಲದವ್ರಿಗೆಲ್ಲ ಸಾಲ ತೀರಿಸಿ ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡ್ಬೋದಾಗಿತ್ತು, ಇನ್ನೊಂದು ಮುಂದಿನ ವರ್ಷ ಕಳಿಸ್ಬೋದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನ್ನ ಹತ್ರನೇ ಹೇಳಿದ್ದಾರೆ.
ಇವಾಗ ನೋಡಿದ್ರೆ ಮೀಡಿಯಾದಲ್ಲಿ ಕೂತ್ಕೊಂಡು ದರ್ದು ನನಗಿಲ್ಲ, ಅವ್ರ ದುಡ್ಡಲ್ಲಿ ಕಳ್ಸೋ ದರ್ದು ನನಗೆ, ನಾನೇ ವಾಸಣ್ಣ ಅವ್ರಿಗೆ ಹೇಳಿ ನಾನಿದ್ದೀನಿ ಧೈರ್ಯವಾಗಿ ಕೊಡಿ ಅಂತ ಹೇಳಿ ದುಡ್ಡಿಸ್ಕೊಟ್ಟಿರೋ ದುಡ್ಡಲ್ಲೇ ಕಳಿಸಿರೋದು. ಯಾಕೆಂದರೆ 3 ವರ್ಷದಿಂದ ಸತತವಾಗಿ ತಿಂಗಳಲ್ಲಿ 20 ದಿವಸ ಅವ್ರು ಒಡನಾಟದಲ್ಲಿ ಇರ್ತಾಯಿದ್ದೆ. ದಿನ ಬೆಳಗ್ಗೆ ಸಂಜೆ ಶೂಟಿಂಗ್ ಟೈಮಲ್ಲಿ, ಶೂಟಿಂಗ್ ಇಲ್ಲದೆ ಇದ್ದರೂ ಅವ್ರು ಸಂಜೆ ಅವ್ರ ಹತ್ರ ಹೋಗೋದು ಮಾತಾಡೋದು. ಈ ನನ್ನ ಮೀಡಿಯಾ ಬಂದ ಮೇಲೆ ನಾನು ಯಾವಾಗ ಚೇಂಬರ್ ಮುಂದೆ ನಾನು ಮಾತಾಡಿದೆ, ಅಲ್ಲಿಂದ ಒಂದು 50ರಿಂದ 100 ಜನ ಅವ್ರ ವಿರುದ್ಧವಾಗೇ ಮಾತಾಡಿದ್ರು ಹೊರತು ಯಾಕಪ್ಪ ಈ ಥರ ಮಾಡಿದೆ, ಒಬ್ಬ ದೊಡ್ಡ ಡೈರೆಕ್ಟ್ರಿಗೆ ವಿರುದ್ಧ ಮಾತಾಡಿರೋ ತಪ್ಪು ಅಂತ ಹೇಳಲಿಲ್ಲ. ನೀವು ಇವತ್ತು ಮಾತಾಡಿ ಸ್ಟ್ಯಾಂಡ್ ತೊಗೊಂಡಿದ್ದೀರಿ, ಯಾರೂ ಬರಲ್ಲ ಮೇಡಮ್ ಮೀಡಿಯಾಗಾಗಲಿ ಪೊಲೀಸ್ ಸ್ಟೇಷನ್ಗಾಗಲಿ. ಈಗ ದುಡ್ಡು ಕೊಟ್ಟು ಕಳ್ಕೊಂಡಿರೋದಲ್ದಲ್ಲೇ ಹಿಂಗೆಲ್ಲ ಹೋಗಿ ಮರ್ಯಾದೆ. ಈಗ ನಮಗೇನಾಗುತ್ತೆ, ವಾಸುದೇವ್ರ ಕುಟುಂಬ ನಮ್ಮ ಕುಟುಂಬದ ಸೈಡಲ್ಲೆಲ್ಲ ಏನಂತಾರೆ, ಸಿನಿಮಾಗೆ ಹೋಗಿ ಹಾಳಾದರು, ಲಾಸ್ ಮಾಡ್ಕೊಂಡ್ರು ಅನ್ನೋದೇ ಬ್ಯಾಡ್ ಮಾರ್ಕ್. ಚಿಕ್ಕೆ ನಮಗೆ ನೋಡಿ, ಹಳೆ ಪ್ರೊಡ್ಯೂಸರು ಧರ್ಮಲಿಂಗಮ್ ಅಂತ, ಅವ್ರಿಗೂ ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಂತೆ. ಮಂಡ್ಯ ಬಸವರಾಜ್ ಅವ್ರು ಫೋನ್ ಮಾಡಿದರು. ಆಮೇಲೆ ಒಂದು 5-6 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ. ಯಾರಾದ್ರು ರೆಡ್ಡಿ, ಉಮೇಶ್ ರೆಡ್ಡಿ ಅವರು. ಅವ್ರು ಒಂದು 10-15 ಕೋಟಿ ನಾನು ದುಡ್ಡು ಕೊಳ್ಕೊಂಡೆ. ಅವ್ರು ಸಹವಾಸ ಮಾಡಿ ಭಾಸ್ಕರ್ ನೀ ತುಂಬ ಒಳ್ಳೆ ಕೆಲಸ ಮಾಡಿದೆ, ಅವ್ರ ವಿರುದ್ಧ ಯಾರೂ ನಿಂತಿರಲಿಲ್ಲ, ತುಂಬ ಅಪ್ರಿಷಿಯೇಟ್ ಮಾಡ್ತಾ ಅವರೇ ಹೊರತು ಯಾರಾದರೂ ಒಬ್ಬ ಹಿರಿಯ ನಿರ್ದೇಶಕನ ವಿರುದ್ಧ ಮಾತಾಡಿರೋ ತಪ್ಪು ಅಂತ ಹೇಳಲಿಲ್ಲ. ನೀವು ನಿಜವಾಗ್ಲೂ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀರಿ, ನೀವು ಹೋರಾಟ ಮಾಡಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ಅಥವಾ ಕುಂತ್ಕೊಂಡು ಬಗೆಹರಿಸ್ಕೊಳ್ಳಿ, ಸಿನಿಮಾ ಈಚೆ ತಗೊಬನ್ನಿ, ಸಿನಿಮಾನ ಸಾಯಿಸ್ಬೇಡಿ ನಿಮ್ಮಿಬ್ಬರು ಗಲಾಟೆಲಿ ಅಂತಲೇ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಈಗ ನೀವು ಈಗ ಹಣ ಕೇಳಿದ್ರೆ ಮಾಧ್ಯಮದವ್ರ ಹತ್ರ ಹೋಗಿ ಅವರೇ ಕೊಡ್ತಾರೆ ಅಂತ ಹೇಳ್ತಾರೆ. ಹೋಗಿ ಚೇಂಬರ್ ಹತ್ರ ಹೋಗಿ ನೀವು ಯಾರ್ಯಾರ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಾ, ಅವ್ರು ಕೊಟ್ಟರೆ ಇಸ್ಕೊಳ್ಳಿ ಅಂತಾರೆ. ಈಗ ನಿಮ್ಮ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ರೆ ನೀವು ದುಡ್ಡು ಕೊಡೋಕ್ಕಾಗತ್ತಾ? ಅವ್ರಿಗೆ ಹೇಳ್ಬೋದು ಈ ಥರ ಮಾಡಿದ್ದಾರೆ ಅಂತ ಪ್ರಚಾರ ಮಾಡ್ಬೋದು, ಇಲ್ಲ ಆ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂತ ಖಂಡಿಸ್ಬೋದು. ಈಗ ನಾನು ತಪ್ಪು ಮಾಡಿದ್ರು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ತಪ್ಪೆ. ಆಮೇಲೆ ಮೊನ್ನೆ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನ್ನ ಮನೆ ಬಾಗಿಲಿಗೆ ಬಂದು 10 ಲಕ್ಷ ದುಡ್ಡು ತೊಗೊಂಡಾಗ ಅಣ್ಣ ನೀವು ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀರಾ, ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ, ಪೊಲೀಸ್ ಆಫೀಸರ್ ರೋಲ್ ಅಂತಲೇ ಹೇಳಿದ್ದಾರೆ. ಅವರು ನನಗೆ ಹೀರೋ ಮಾಡ್ತೀನಿ ಅಂತ ಹೇಳಿಲ್ಲ, ನಾನು ಹೀರೋ ಮಾಡ್ತೀನಿ, ಹೀರೋ ಚಾನ್ಸ್ ಕೊಡಿ ಅಂತಲೂ ಕೇಳಿಲ್ಲ. ಆ ಸಿನಿಮಾದಲ್ಲಿ ಹೀರೋ ಇಲ್ಲ, ಕತೆನೇ ಹೀರೋ. ಓಂ ಪ್ರಕಾಶ್ ಅವರೇ ಹೀರೋ ಆ ಸಿನಿಮಾಗೆ. ಆ ಕತೆನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾನು ಯಾವ ಮೀಡಿಯಾದಲ್ಲಾಗಲಿ ಇಲ್ಲ ಪ್ರಿಂಟ್ ಪಬ್ಲಿಸಿಟಿಲಾಗಲಿ ನನ್ನ ಬಾಯಾರೆ ಫೀನಿಕ್ಸ್ ಸಿನಿಮಾದ ಹೀರೋ ಅಂತ ನಾನು ಹೇಳ್ಕೊಂಡಿಲ್ಲ. ಅವರು ನಾನು ಹೀರೋ ಮಾಡಲಿಲ್ಲ ಅಂತ ಅಲಿಗೇಷನ್ ಮಾಡ್ತಾರೆ, ಹೀರೋ ಪ್ರಮೋಟ್ ಮಾಡಲಿಲ್ಲ ಅಂತ. ಆ ಸಿನಿಮಾದಲ್ಲಿ ಹೀರೋನೇ ಇಲ್ಲ. ನಿಮಿಕಾ ರತ್ನಾಕರ್ ಆಗಿರ್ಬೋದು, ನಾನಾಗಿರ್ಬೋದು, ಇವನು ಕಿನ್ನಿ ವಿನೋದ್ ಆಗಿರ್ಬೋದು, ವಿಲನ್ ಪ್ರಸನ್ನ ಅಂತ ಮಾಡಿದ್ದಾರೆ, ಮತ್ತು ತೆಲುಗು ಆರ್ಟಿಸ್ಟ್ ಎಸ್ತಾರ ಅಂತ ಒಂದೊಂದು ಪಾತ್ರನೂ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ ಸಿನಿಮಾ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಆ ಸಿನಿಮಾ ಆದರೆ ಓಂ ಪ್ರಕಾಶ್ ಅವರೇ ಹೀರೋ ಹೊರತು ಅಲ್ಲಿ ಮಾಡಿರೋ ಕಲಾವಿದರು ಯಾರೂ ಇಲ್ಲ. ನಿಮಿಕಾ ರತ್ನಾಕರು ಹೀರೋಯಿನ್ ಎರಡೂ ಅಂತಾರೆ. ಆ ಪಾತ್ರ ಅಷ್ಟೇ ಒಳ್ಳೆ ಪಾತ್ರಗಳು, ಎಲ್ಲರದು ಒಳ್ಳೆ ಪಾತ್ರಗಳು. ಅದರಲ್ಲಿ ಹೀರೋಯಿನ್ ಅನ್ನೋದೇ ಬರಲ್ಲ. ಇಷ್ಟೊಂದು ದುಡ್ಡು ವಾಪಸ್ ಕೊಡಿ, ಅವ್ರು ಬರಬೇಕು. ಈಗ ಅವರೇ ಹೇಳ್ಬೇಕು. ಈಗ ಇಷ್ಟೆಲ್ಲ ಮೀಡಿಯಾಗೆ ಬಂದು ಚೇಂಬರಿಗೆ ಬಂದು ನಾವು ಪೊಲೀಸ್ ಕಮಿಷನರ್ ಹತ್ರ ಹೋದ್ರೂ ಬನ್ನಿ ಕೂತ್ಕೊಂಡು ಮಾತಾಡ್ಬಿಟ್ಟು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತಿಲ್ಲ. ನಾವು ಮತ್ತೆ ಓಡೋಗ ಈ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಮೀಡಿಯಾದವ್ರ ಮುಂದೆ ಚೇಂಬರ್ ಮುಂದೆ ಕಂಪ್ಲೇಂಟ್ ಕೊಟ್ಟು ಸಹ ನಾವು ಅವ್ರ ಹತ್ರ ಹುಡ್ಕೊಂಡು ಹೋದರೆ ನಾವು ಚಿಕ್ಕವರಾಗೋದಿಲ್ವೇ? ಅವ್ರು ಬರಬೇಕಲ್ವೇ? ಈಗ ಅವ್ರ ಮೇಲೆ ಅಪಾದನೆ ಮಾಡ್ತಾರವ್ರಿಗೆ ಬೇಡಪ್ಪ, ಅಪಾದನೆ ಮಾಡೋದು ನಿಲ್ಲಿಸಿ ಸಿನಿಮಾ ಮುಗಿಸೋಣ, ಹಿಂಗೆ ಮಾತಾಡೋಣ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ರು, ಯಾವುದೋ ಜಿಲ್ಲಾಧಿಕಾರಿ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಪ್ರೆಸ್ ಮೀಟಲ್ಲಿ ಯಾರೋ ಮಾಧ್ಯಮದವ್ರು ಕೇಳಿದ್ರು, ಜಿಲ್ಲಾಧಿಕಾರಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ, ಅದ್ರ ಮೇಲೆ ಏನಾದ್ರು ಪ್ರಶ್ನೆ ಮಾಡಿದ್ದಾರೆ ಅಂತ. ಅವ್ರು ಪ್ರಶ್ನೆ ನಾನು 100 ಸಿನಿಮಾ ಮಾಡ್ತೀನಿ, ಅವ್ರು ಪ್ರಶ್ನೆ ಮಾಡೋಕ್ಕೆ ಅವ್ರು ಯಾರು ಅಂತ ಅವಾಚ್ಯದಿಂದ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದಾರೆ. ನಾನು ಮಂಡ್ಯದವನು, ತುಂಬ ಲೋಕಲಿಂದ ಬೆಳ್ಕೊಬಂದಿರೋನು, ಅವ್ರಿಗಿಂತ 10ರಷ್ಟು ಮಾತಾಡಬಲ್ಲೆ. ನನಗಿಂತ ಸೀನಿಯರ್ ಅವರು. ಒಬ್ಬ ಹಿರಿಯ ನಿರ್ದೇಶಕ ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಲಿ. ಮಾತು ಹೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದಿದೆ. ನಮ್ಮದು ಬಿಸ್ನೆಸ್ ಮೇಡಮ್ ಅವ್ರೆ, ನಮ್ಮದು ಲ್ಯಾಂಡಿಗೆ ಡೈಲಿ ಬರೋದು. ಇವ್ರದ್ದು ನ್ಯಾಯಬೆಲೆ ಅಂಗಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಇಟ್ಕೊಂಡಿದ್ದಾರೆ, ಇದು ಅದೇನದು ಸುತ್ತಮುತ್ತ ವ್ಯವಹಾರ ಮಾಡ್ತಾ ಇದ್ದಾರೆ. ಆಮೇಲೆ ಅಕ್ಕಪಕ್ಕ ಇವರು ಹಿತೈಷಿಗಳ ಹತ್ರ ದುಡ್ಡಿಸ್ಕೊಂಡಿಲ್ಲ. ಅದೇ ಕಾನೂನು ಮುಖಾಂತರ ಹೋಗೋದು. ಬಂದಿಲ್ಲ ಅಂದ್ರೆ ಬಗೆಹರಿದಿಲ್ಲ, ಸಿನಿಮಾ ರಿಲೀಸ್ ಮಾಡಿ ನಮ್ಮ ದುಡ್ಡು ಬಂದಿಲ್ಲ ಅಂದರೆ ಕಾನೂನು ಏನು ದುಡ್ಡು ಕೊಟ್ಟಿರೋರು ಕೊಟ್ಟಿರೋದೇ ತಪ್ಪು ಅಂತ ಕೋರ್ಟ್ ನ್ಯಾಯ ಹೇಳಲ್ಲ. ಆಡಿಯೋ ಯಾರೋ ಒಂದು ಮಹಿಳೆ ಜೊತೆ ಮಾತಾಡಿರುವಂಥ ಆಡಿಯೋ, ಅವ್ರ ನಟಿ ಅಂತ ಹೇಳಿ, ಯಾರು ಅವರು, ಅವ್ರ ಹಿನ್ನೆಲೆ ಏನು? ಪದ್ಮಿನಿ ಅಂತ, ಅವರು ಆರ್ಟಿಸ್ಟ್ ಅಂತೆ. ಒಂದು 10 ವರ್ಷದ ಕೆಳಗಡೆ ಅವ್ರ ಹತ್ರ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ್ರಂತೆ. ಮಕ್ಕಳು ಫೀಸ್ ಕಟ್ಟಬೇಕು, ದಯವಿಟ್ಟು ಕೊಡಿ ಅಂತ ಹೇಳಿ. ಮತ್ತು ಅವ್ರು ತಿರುಗಿ ವಾಪಸ್ ಹೋದಾಗ ನೀವು ದುಡ್ಡೇ ಕೊಟ್ಟಿಲ್ಲ, ಸುಳ್ಳು ಕೇಸ್ ಹಾಕಿದಿರಿ ಅಂತ ಹೇಳಿ ಕೋರ್ಟಲ್ಲೆಲ್ಲ ವಾದ ಮಾಡಿ ಅವ್ರು ತುಂಬ ದುಃಖ ತೊಡ್ಕೊಂಡ್ರು. ಒಂದು 3/4 ಗಂಟೆ ಮಾತಾಡಿದ್ರು.
ನನಗೆ ತುಂಬ ಬೇಜಾರಾಯಿತು. ಈ ಥರ ಒಂದು 50-60 ಜನ ಮಾತಾಡಿದ್ದಾರೆ. ಧರ್ಮಲಿಂಗಮ್ ಅಂತ ಪ್ರೊಡ್ಯೂಸರ್ ಮಾತಾಡಿದ್ದಾರೆ, ಉಮೇಶ್ ರೆಡ್ಡಿ ದಿನಕ್ಕೆ 4 ಸರಿ ಮಾತಾಡ್ತಾರೆ. ಸೊ ಈ ಥರ ಹೆಸ್ರು ಹೇಳ್ಕೊಂಡು ಹೋಗ್ತಾ ಹೋದರೆ ಪಟ್ಟಿ ಬೆಳ್ಕೊಂಡು ಹೋಗ್ತಾರೆ. ಅಂದ್ಬಿಟ್ಟು ಮಂಡ್ಯಲ್ಲಿ ಹೋಗಿ ಅಂದ್ಬಿಟ್ಟು ಸ್ನೇಹಿತರೆ ಅವ್ರಿಗೇನೋ ಹೀರೋ ಮಾಡ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಿದ್ದಾರೆ. ಅವ್ರದ್ದು ನಡೀತಾ ಇದೆ, ಅಂದರೆ ಶೂಟಿಂಗ್ ಎಲ್ಲ ಗೊತ್ತಿಲ್ಲ ಮೇಡಮ್, ಇಸ್ಕೊಂಡಿದ್ದಾರೆ. ಅಂದ್ಬಿಟ್ಟು ಯಾಕಂದರೆ ನಮಗೆ ಗೊತ್ತಿದ್ರೆ ಹೇಳಬೇಕು ಮಾಧ್ಯಮದಲ್ಲಿ. ಇವತ್ತು ನಾವು ಹೇಳ್ಬಿಟ್ಟು ನಾಳೆ ಅದೇನೋ ಹೇಳ್ದಂಗೆ ಅಂದ್ಬಿಟ್ಟು ಹೇಳ್ಬಾರ್ದು. ಅವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಈಗ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ, ಅಣ್ಣ 3 ದಿವಸ ಶೂಟಿಂಗ್ ಒಂದು 25 ಲಕ್ಷ ದುಡ್ಬೇಕು ಅಂತಾರೆ. 25 ಲಕ್ಷ ದುಡ್ಡು ಇಸ್ಕೊತಾರೆ. ಒಂದು 10-12 ಲಕ್ಷ ಖರ್ಚು ಮಾಡ್ತಾರೆ. ಸಿನಿಮಾ ಶೂಟಿಂಗ್ ಮುಗಿಸಲ್ಲ, 3 ದಿವಸ ಕ್ಲೋಸ್ ಮಾಡ್ತಾರೆ. ಮತ್ತಿನ್ನು 3 ದಿವಸದ್ದು ಸ್ವಂತಕ್ಕೆ ಬಳಸ್ಕೋತಾರೆ. ಉಳಿಕೆ ದುಡ್ಡೆಲ್ಲ ಮತ್ತೆ ಹಣ ಶೂಟಿಂಗ್ ಮುಗಿಬೇಕು. ಈಗಲೂ ನಾವು ಕೇಳಕ್ಕೆ ಹೋದರೆ ನಾವೇನಾರು ಅವ್ರ ಮನೆ ಬಾಗಿಲಿಗೆ ಇವರು ಹೆಂಡ್ತಿ ವಿಜಯ್ ಯಾರಮ್ಮ ಜಯಲಕ್ಷ್ಮಿ ವಸಂತಮ್ಮ ಅವರು ಡೆನಿಸಾ ಪ್ರಕಾಶ್ ಅವರು ಮನೆ ಬಾಗಿಲಿಗೆ ಹೋಗಿ ಕೇಳಿದ್ರೆ ನನ್ನ ಹತ್ರ ಏನು ಕೇಳ್ತೀರಾ ಅಂತಾರೆ. ಫೋನಲ್ಲಿ ಆಯಮ್ಮನಿಗೆ ದುಡ್ಡು ಅವ್ರು ಕೇಳ್ದಲ್ಲ ಇನ್ಯಾರಿಗೆ ಕೇಳ್ಬೇಕು. ನಾನು ಒಬ್ಬನೇ 3.25 ಕೋಟಿ ಕೊಟ್ಟಿಲ್ಲ. ವಸಂತಕ್ಕ ಅಂದ್ಬಿಟ್ಟು ಮತ್ತು ಜಯಲಕ್ಷ್ಮಿ ಅಂದ್ಬಿಟ್ಟು ಮತ್ತು ನನ್ನ ಕಡೆ ಮತ್ತು ಸುರೇಶ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಎಲ್ಲ ಅವ್ರವ್ರದ್ದು ಒಂದು ಸೇವಿಂಗ್ ಅನ್ನು ಇರ್ತದಲ್ಲ. ವಾಸಣ ಇಳಿದ್ಬಿಟ್ಟಿದ್ದೀಯಾ, ಹೆಂಗೋ ಮುಗಿಸ್ಕೊಂಡು ಹೊರಗಡೆ ಬಾ. ನಾನು ನಿಲ್ಲಿಸ್ಬಿಟ್ಟಿದ್ದೆ, ಅವ್ರಿಗೆ ಹಣ ಕೊಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಬೇಡ ನಮಗೆ ಬೇಡ, ಯಾಕಂದರೆ ಸೆಂಟ್ರಲ್ಲೇ ನನಗೆ ಮನೆ ಫ್ಯಾಮ್ಲಿಯಿಂದ ಇದೆಲ್ಲ ನೀನು ಬೇಕಾ ಅಂದ್ಬಿಟ್ಟು. ಇವ್ರು ಇಲ್ಲ, ಒಂದು ದೋಣಿಯಲ್ಲಿ ಹೋಗ್ತಾಯಿದ್ರು ಮುಟ್ಟುಬಿಡೋಣ ಅಂದ್ಬಿಟ್ಟು ಇವ್ರ ಮಕ್ಕ ನೋಡ್ಕೊ. ಇವ್ರಿಗೂ ನಮ್ಗೆ ವ್ಯವಹಾರಗಳಿದೆ, ಒಂದು 10-15 ವರ್ಷಗಳಿಂದ ನಮ್ಮದು ಲ್ಯಾಂಡ್ ವ್ಯವಹಾರಗಳಿದೆ. ಯಾವುದೋ ಸಣ್ಣ ಪುಟ್ಟ ತೆಗಿಯೋದು ಮಾರೋದು, ಆ ಲಿಟಿಗೇಷನ್ ಎಲ್ಲ ಒಳ್ಳೆ ಲ್ಯಾಂಡ್ಗಳು ತೆಗಿ ಮಾರೋದು ನಾವಿಬ್ಬರು ಅಂದ್ಬಿಟ್ಟು. ಒಳ್ಳೆ ಮನುಷ್ಯ, ಯಾವುದೇ ರೀತಿ ಇಲ್ಲ. ಅದಕ್ಕೆ ಇವ್ರ ಓಂ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಲಿ. ಅವನೊಬ್ಬ ಹಿರಿಯ ನಿರ್ದೇಶಕ, ನಮ್ಮನ್ನು ನಂಬಿ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾನೆ. ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ದುಡ್ಡು ಕೊಟ್ಟಿದ್ದು, ಇವರು ದುಡ್ಡು ಕೊಟ್ಟಿರೋದು. ಇವ್ರ ಕಡೆಯಿಂದ ಒಂದು 8 ಜನದ ಹತ್ರ 20 ಲಕ್ಷ 10 ಲಕ್ಷ 15 ಲಕ್ಷ ಕೊಡೋಕೆ ಓಂ ಪ್ರಕಾಶ್ಗೇನೋ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ದುಡ್ಡಿಸ್ಕೊಟ್ಟಿದ್ದಾರೆ ಹೊರತು ನಾವು ಆ ಸಿನಿಮಾಗೆ ಇನ್ವೆಸ್ಟರ್ ಆಗಿದ್ದರೆ ನಾವು ಬರೋಂಗಿಲ್ಲ. ನಾವೇ ದುಡ್ಡು ಇನ್ವೆಸ್ಟ್ ಮಾಡಿ ನಾವು ಸಿನಿಮಾ ಮುಗಿಸ್ಕೊತಾ ಇದ್ದು. ಆ ಕಾರಣದಿಂದ ಇಷ್ಟೆಲ್ಲ ಬೆಳವಣಿಗೆ. ಇವತ್ತು ಸಹ ನಾವು ರೆಡಿ ಇದ್ದೀವಿ, ಬಂದು 4 ಮಾತಾಡಿ ಈ ಥರ ಹಿಂಗಿದೆ, ಈ ಸಿನಿಮಾ ಪ್ರಾಜೆಕ್ಟ್ ಮುಗಿಸೋಣ ಅಂತ ಒಂದು ಸೌಹಾರ್ದತೆಯಿಂದ ಬಂದು ಮಾತಾಡಿದ್ರೆ ನಾವು ರೆಡಿ. ಇಲ್ಲ ಕಾನೂನು ಮುಖಾಂತರ ಹೋದರೆ ಕೋರ್ಟು ಕಚೇರಿ ಪೊಲೀಸ್ ಇದೆ. ಈಗ ಇವ್ರ ಮನೆಗೆ ಹೋದಾಗ ಧಮಕಿ ಹಾಕಿರೋದು ವಿಚಾರ ಇದೆ. 5-6 ಜನ ಮನೆಗೆ ಹೋದಾಗ ಫೋನ್ ಅಯ್ಯೋ ದುಡ್ಡು ಬೇಕಾದ ಹಿಂಗಿರ್ತಾರೆ. ಅಣ್ಣ ಪ್ಲೀಸ್ ಅಣ್ಣ ವಾಸಣ ಅಂತ ಬನ್ನಿ. ಫೈನಲ್ ಕ್ಲಿಪ್ ಕಿಂಗ್ ಕ್ಲಬ್ಬಲ್ಲಣ್ಣ ದೊಡ್ಡ ಫೈಟ್ ಅಣ್ಣ 25 ಲಕ್ಷ ಆಗ್ತದಣ್ಣ. ಏನಾನ ಮಾಡೋಣ, ಏನಾನ ಮಾಡಿ ಮುಗಿಸ್ಬಿಡ್ಬೇಕಣ್ಣ. ಮುಗಿಸ್ಬಿಟ್ಟಿದ ತಕ್ಷಣ 5-6 ಜನ ಪ್ರೊಡ್ಯೂಸರ್ ಇದ್ದಾರಣ್ಣ, ತಗೊಂಬಿಡ್ಬೇಕಣ್ಣ ಅಂತಾರೆ. ನಾವು ದುಡ್ಡು ಹಾಕಿದ್ದೀರಲ್ಲ ಹಿಂದಿಂದು ಕೋಟಿಗಳು, ಅದು ದುಡ್ಡು ಬರಲಿ ಕಾರಣಕ್ಕೋಸ್ಕರ ನಾವು ದುಡ್ಡು ಕೊಡೋದು. ಇದು ಅವನ ವೀಕ್ನೆಸ್. ಆಮೇಲೆ ನಾನು ಮತ್ತು ನಮ್ಮ ಸ್ನೇಹಿತರು, ಆಮೇಲೆ ನನಗೂ ದೇವರು ಚೆನ್ನಾಗಿ ಶಕ್ತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಓಡಾಡ್ತಾ ಇದ್ದೇನೆ. 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟು ಅವ್ರ ಸಿನಿಮಾದಲ್ಲಿ ಮಾಮೂಲಿ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಈಗ ಇವ್ರಿಗೂ ಸೇರಿ ನಮ್ಮ ದೇಶ ಕಡಿಮೆ 3-4 ಕೋಟಿ. ಬೇರೆ ಈಗ ಇವತ್ತಿನ ಯುವ ನಿರ್ದೇಶಕರು ಹೊಸ ಕಂಟೆಂಟ್ಗಳು ತಲೆ ಇರ್ತವೆ. 1.5 ಕೋಟಿ ಖರ್ಚು ಮಾಡಿ 3 ಸಿನಿಮಾ ಮಾಡ್ಬೋದಾಗಿತ್ತು. ನಾನೇ ಹೀರೋ ಅಂತ ಅನೌನ್ಸ್ ಮಾಡಿ 3 ಕೋಟಿ 3 ಸಿನಿಮಾ ಮಾಡ್ಬೋದಾಗಿತ್ತು. ಈಗ ಹಾಕಿರೋ ಬಂಡವಾಳ 3 ಕೋಟಿ 3.25-4 ಕೋಟಿ ದುಡ್ಡಲ್ಲಿ. ಇವ್ರಿಗೆ ನಾನು ಹೀರೋ ಮಾಡೋ ಅಂತ ನಾನು ಯಾವತ್ತೂ ಹೇಳ್ದವನಲ್ಲ, ಅವರು ಹೀರೋ ಅಂತ ಅನೌನ್ಸು ಮಾಡಿದವರಲ್ಲ. ಪದ್ಮಿನಿ ಅವರು ಪಾಪ 10 ವರ್ಷ ಆಯಿತು ಸರ್. 10 ವರ್ಷ, ಅವ್ರಿಗೊಂದು 55-60 ವರ್ಷ ಆಗಿರ್ಬೋದು ಅಂದ್ಕೋತೀನಿ. ತುಂಬ ಸೀನಿಯರು ಅವರು. ನನ್ನ ಹತ್ರ ಮಾತಾಡಿದಾಗ ಹೇಳಿದ್ರು, ಅಣ್ಣ ಮಕ್ಕಳ ಫೀಸ್ ಕಟ್ಟೋಕ್ಕೋಸ್ಕರ. ಅದಾದಮೇಲೆ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಮಗನಿಗೆ ಹೀರೋ ಮಾಡ್ತೀನಿ ಅಂತ ಹೇಳಿ ಚೆನ್ನೈಗೆಲ್ಲ ಕಳಿಸಿ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಕೊಡಿಸಿ ಅದು ಏನೇನೋ ಮಾಡಿ ಬರೀ. ಮತ್ತು ನಾನು ಮೋಸ ವಂಚನೆ ಅಂತ ಏನಕ್ಕೆ ಕಂಪ್ಲೇಂಟಲ್ಲಿ ಬರೆದಿದ್ದೀನಿ ಅಂದರೆ, ಮೇಡಮ್ ನಮಗೆ ಒಂದು ಲಿಮಿಟ್ ಇರುತ್ತೆ. ಈಗ ಒಂದು ದಾರಿ ಎಂಡ್ ಅಂತ ಇದ್ದೇ ಇರುತ್ತಲ್ವ, ಆ ಎಂಡನ್ನು ಮೀರಿ ನಾವು ಪಾಸಾಗೋಕ್ಕಾಗಲ್ಲ. ನಾವು 1 ವರ್ಷ ಗಡಿ ಇತ್ತು ನಮ್ಮ ಸಿನಿಮಾ ನಮ್ಮ ದುಡ್ಡು ವಾಪಸ್ ಕೊಡೋಕ್ಕೆ. 3 ವರ್ಷಕ್ಕಾದ್ರೂ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಬಂಡವಾಳ ಹಾಕಿದ್ದೇನೆ, ನಾನು ಹೊರಗಡೆ ಬರಬೇಕು, ಪ್ರಚಾರ ಆಗಬೇಕು. ಅವ್ರು ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮೀಡಿಯಾ ಮುಂದೆ ಬಂದಿದ್ದಾರೆ ಅಂತ. ಈ ಥರ ಒಬ್ಬ ನಿರ್ದೇಶಕನ ವಿರುದ್ಧ ಪ್ರಚಾರ ಮಾಡಿ ನನಗೆ ಪ್ರಚಾರಕ್ಕೆ ಇಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಬ್ಲಿಸಿಟಿಗೋಸ್ಕರ ಮಾಡ್ತಾಯಿದ್ದಾರೆ, ಅದು ತಪ್ಪು. ಅದು ದಯವಿಟ್ಟು ತಪ್ಪು, ಅದು ವಾಪಸ್ ತಗೊಳ್ಳಿ. ಅವರು ಪ್ರಚಾರ ಮಾಡ್ಕೊಳ್ಳೋ ನೆಸಿಟಿ ನನಗಿಲ್ಲ ಮೇಡಮ್.
ನಾವು ದುಡ್ಡು ಕೊಟ್ಬಿಟ್ಟು ನಾನು ಚೇಂಬರ್ ಮುಂದೆ ನಾನು ಹೇಳಿದಾಗಲೂ ನಾನು ಸಾಮಾನ್ಯವಾಗಿ ಒಂದು ಪೊಲೀಸ್ ಆಫೀಸರ್ ಆ್ಯಕ್ಟ್ ಮಾಡಿದ್ದೀನಿ ಅಂದಿನ ಹೊರತು ನಾನು ಫೀನಿಕ್ಸ್ ಸಿನಿಮಾ ಹೀರೋ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಯಾವ 3 ವರ್ಷದಿಂದ ಈಚೆಗೂ ಎಲ್ಲೂ ನಾನು ಹೇಳ್ದವನಲ್ಲ, ಯಾವ ಚಾನಲಲ್ಲೂ ಬಂದಿಲ್ಲ. ಒಂದು ಸರಿ ಬೆಂಕಿ ಆಕ್ಸಿಡೆಂಟ್ ಆಗಿತ್ತು ಫೈಟ್ ಮಾಡೋ ಟೈಮಲ್ಲಿ, ಅವಾಗಲೂ ಚಾನಲ್ ಅವರೆಲ್ಲ ಮಾತಾಡಿದ್ವಿ, ಈ ಥರ ಇತ್ತು, ಈ ಥರ ಹಿಂಗೆ ಕೇರ್ ತೊಗೊಂಡ್ವಿ, ಆ ಥರ ಮಾತಾಡಿದ್ವಿ. ಇದೇ ಲಾಸ್ಟ್ ಸೆಪ್ಟೆಂಬರಲ್ಲಿ 8ನೇ ತಾರೀಕು ಸುಳ್ಳಾರೋಪ ಅಂತ ಹೇಳಿ ತುಂಬ ಏನು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಡಾಕ್ಯುಮೆಂಟ್ಸ್ ಏನಿದೆ ಸರ್ ನಿಮ್ಮ ಹತ್ರ? ಪ್ರತಿ ಇವ್ರಿಗೆ 1,60,00,000 ಒಂದು ಪೇಪರ್ ಬರ್ಕೊಟ್ಟಿದ್ದಾರೆ, 83ಕ್ಕೆ 1 ಲಕ್ಷ ಒಂದು ಪೇಪರ್ ಅಗ್ರಿಮೆಂಟು, ಗಂಡ ಹೆಂಡತಿ ಎಲ್ಲರೂ ಸೈನ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರ ಹೆಂಡತಿ ನೋಡಿ, ಅವ್ರು ಇನ್ನೊಂದು ಪದ ಹೇಳಿದ್ರು, ನಾನು ದುಡ್ಡು ಇಸ್ಕೊಂಡಿರೋದು ನನ್ನ ಹೆಂಡತಿ ಮಗನಿಗೆ ಏನಕ್ಕೆ ನೀವು ಬೀದಿಗೆ ತರ್ತಾ ಇದ್ದೀರಾ ಅಂತ ಅಂದರು. ಓಂ ಪ್ರಕಾಶ್ ಅವರೇ ಮಾತಾಡಿದ್ದಾರೆ, ಓಂ ಪ್ರಕಾಶ್ ಅವರೇ ವ್ಯವಹಾರ ಮಾಡಿರೋದು. ಅವ್ರ ಹೆಂಡತಿ ಏನೋ ನಮಗೆ ದುಡ್ಡು ಕೊಡಿ ಅಂತ ಕೇಳಿದವರಲ್ಲ, ಜಾಮೀನಿಗೆ ಸೈನ್ ಹಾಕಿದ್ದಾರೆ, ಪೇಪರಿಗೆ ಸೈನ್ ಹಾಕಿದ್ದಾರೆ, ಚೆಕ್ಗಳು ಅವ್ರದ್ದು ಕೊಟ್ಟಿದ್ದಾರೆ. ಚೆಕ್ಕು ಡೆನಿಸಾ ಪ್ರಕಾಶ್ ಅನ್ನೋರ್ದು ನನ್ನ ಹತ್ರ 4 ಚೆಕ್ ಇದೆ, ಓಂ ಪ್ರಕಾಶು ಮತ್ತು ಗಣೇಶ್ ಅವ್ರದ್ದು ಇವ್ರ ಹತ್ರ ಒಂದು 12 ಚೆಕ್ ಇದೆ. ಯಾರು ಕೇಳಬೇಕು ಮೇಡಮ್? ಬ್ಯಾಂಕಲ್ಲಿ ಯಾರು ಶೂರಿಟಿ ಆಗಿರ್ತಾರೆ ಅವ್ರಿಗೆ ತಾನೇ ಇವ್ರು ಕೊಡಲಿಲ್ಲ ಅಂದರೆ ಶೂರಿಟಿ ಹಾಕಿದವ್ರಿಗೆ ತಾನೇ ಕೇಳಬೇಕು. ಡೆನಿಸಾ ಪ್ರಕಾಶ್ ಅವರು ಇವ್ರಿಗೆ ಹೇಳ್ತಾರಂತೆ, ನೀವು ನನಗೇನು ಕೇಳ್ತೀರಾ ಅಂತ. ಅವ್ರ ಅಕೌಂಟಿಗೆ ದುಡ್ಡು ಬಂದಾಗ ಮಾತಾಡ್ಬೋದಾಗಿತ್ತಲ್ಲ, ಮನೆಗೆ ಬಂದು ಸೈನ್ ಹಾಕ್ಬೇಕಾದ್ರೆ ನಾನು ಮಾಡಲ್ಲ ಅನ್ಬೋದಾಗಿತ್ತಲ್ಲ. ತನ್ನ ಹೆಂಡತಿ ಮಗನ ಯಾಕೆ ನಾವು ಬೀದಿಗೆ ತಂದಿಲ್ಲ, ನಾವು ವಿಚಾರ ಹೇಳಿದ್ದೀವಿ. ಡೆನಿಸಾ ಪ್ರಕಾಶ್ ಅವ್ರ ಚೆಕ್ ಇದೆ, ವಾಪಸ್ ಕೊಡ್ತಾರೆ ಅಂತ ಒಪ್ಸಿದ್ರೆ ನಾವ್ಯಾಕೆ ವಂಚನೆ ಪ್ರಕರಣ ದಾಖಲು ಮಾಡಬೇಕಾಗಿತ್ತು ಮೇಡಮ್? ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಇಲ್ಲ ಅದು ಕಾನೂನು ಪ್ರಕಾರ ಬೇಡ, ನಾವು ಬಗೆಹರಿಸ್ಕೊಳ್ಳೋಣ ಅಂತ ಬಂದು ಮಾತುಕತೆ ಮಾಡಿಕೊಂಡು ಅದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಅದಕ್ಕೆ ಭದ್ರತೆ ಕೊಟ್ಟರೆ, ಅದಕ್ಕೆ ಈಗ ಇಲ್ಲಿವರೆಗೂ ನಾವು ಮೋಸ ಹೋಗಿರೋದಕ್ಕೆ ಇನ್ಮೇಲೆ ನಾವು ಅದಕ್ಕೆ ಹಣದ ಭದ್ರತೆಗೆ ಏನು ಮಾಡ್ಕೊಂಡು ಇನ್ನು ಬಾಕಿ ಅಮೌಂಟ್ಗೆ ಏನಾದ್ರು ಅವ್ರ ಕಡೆಯಿಂದ ವ್ಯವಸ್ಥೆ ಆಗುತ್ತಾ ಇಲ್ಲ ನಾವೇ ವ್ಯವಸ್ಥೆ ಮಾಡ್ತೀವ ಗೊತ್ತಿಲ್ಲ. ಅದಕ್ಕೆ ಸೂಕ್ತವಾದ ಭದ್ರತೆ ಕೊಟ್ಟರೆ ನಾವು ಮುಂದುವರ್ಸ್ಕೊಂಡು ಸಿನಿಮಾ ಮುಗ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನನ್ನ ದುಡ್ಡು 40 ಲಕ್ಷ ರೂಪಾಯಿ, 10 ಲಕ್ಷ ಒಂದು ಸರಿ ಸ್ಟಾರ್ಟಿಂಗು ಸಿನಿಮಾ ಶುರು ಆಗೋದಕ್ಕೆ ಮುಂಚೆ 10 ಲಕ್ಷ ಕೊಟ್ಟೆ. ಹಂತವಾಗಿ 2 ಲಕ್ಷ, 3 ಲಕ್ಷ, 5 ಲಕ್ಷ ಶೂಟಿಂಗ್ ಖರ್ಚಿಗೆ. ನಮ್ಮದು ಪ್ರಾಜೆಕ್ಟ್ ನಡೀತಾ ಇರುತ್ತಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ವಾಣಿಜ್ಯೋದ್ಯಮಿ. ಕೆಲಸ ಕಾರ್ಯ ಯಾವುದೇ ಒಂದು ಪ್ರಾಜೆಕ್ಟ್ ಆಗಬೇಕಾದ್ರೂ ದುಡ್ಡಿಲ್ಲದೆ ಏನೂ ಆಗೋಲ್ಲ. ಸಿನಿಮಾ ಮುಗಿದ್ರೆ ನಮ್ಗೆ ದುಡ್ಡು ವಾಪಸ್ ಬರುತ್ತೆ, ನಮಗೊಂದು ನೇಮ್ ಬರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಟ್ವಿ. ಇನ್ನೇನು ಹೇಳಿ ಮೇಡಮ್, ಎಲ್ಲ ಭಾಸ್ಕರ್ ಶೆಟ್ಟಿ ಅವರು ಮಾತಾಡಿದ್ದಾರೆ. ಈಗಲೂ ಅವ್ರು ಬಂದು ನಿಂತು ಮಾತಾಡಿದ್ರೆ ನಾವು ರೆಡಿ ಇದ್ದೀರಿ. ನನಗೊಂದು ಬೇಜಾರಾಗಿದ್ದು, ಹೀರೋ ಮಾಡ್ತೀನಿ ಅಂತ ಪ್ರಚಾರ ಮಾಡಲಿಲ್ಲ ಅಂತ ಅಲಿಗೇಷನ್ ಮಾಡಿದ್ರು. ಆಮೇಲೆ ಅವರು 100 ಸಿನಿಮಾ ಮಾಡಲಿ, ಅವರು ಗೊತ್ತಿಲ್ಲ, ಜಯಲಕ್ಷ್ಮಿ ಗೊತ್ತಿಲ್ಲ ಅಂತಾರೆ. ದುಡ್ಡು ಇಸ್ಕೊಂಡಾಗ ಫೋನ್ಗಳು ಮಾಡಿದಾಗ ಗೊತ್ತಾಗಲ್ವಾ? ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಲ್ಲಣ್ಣ. ಹಾಂ, ಅವ್ರಿಗೆ ಫೋನ್ ಮಾಡ್ತಾರೆ, ಈ ತಿಂಗಳು ನನಗೆ ಆಗಲ್ಲ, ಬರೋ ತಿಂಗಳು ಅಂತ ಹೇಳ್ತಾರಲ್ಲ, ಆವಾಗ ಎಲ್ಲ ಇದೆ. ಎಲ್ಲ ಮೆಸೇಜು ವಾಯ್ಸ್ ರೆಕಾರ್ಡ್ ಕಳಿಸಿರೋದು, ದಿನ ಮೆಸೇಜ್ ಮಾಡ್ತಾ ಇದ್ದಿದ್ದು, ಅಕ್ಕ ನಾನು ದಯವಿಟ್ಟು ಕ್ಷಮಿಸಿ, ನಾನು ಸಾಯಂಕಾಲ ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಇರೋದೆಲ್ಲ ಇದೆ. ನನ್ನ ಹತ್ರ ದುಡ್ಡು ತೊಗೊಂಡಿರೋದಕ್ಕೆ ವಾಟ್ಸಪ್ ಇದು ಫೋನ್ಪೇ ಸ್ಕ್ರೀನ್ಶಾಟ್ಸ್ಗಳಿದೆ, ಎಲ್ಲ ದಾಖಲೆ ಇದೆ ಮೇಡಮ್. ನಾವೇನು ದುಡ್ಡು ಕೊಟ್ಟಿದ್ದೀವಿ 60-70%ಗೆ ಸಂಪೂರ್ಣ ದಾಖಲೆ ಇದೆ. ಅವರು ದುಡ್ಡು ಇಸ್ಕೊಂಡಿಲ್ಲ ಅಂತ ಏನು ಹೇಳ್ತಲ್ಲ. ನೆನ್ನೆ ಮೀಡಿಯಾದಲ್ಲೂ ಹೇಳಿದ್ರು 40 ಲಕ್ಷ ಭಾಸ್ಕರ್ ಅವ್ರು ಕೊಟ್ಟಿದ್ದಾರೆ, 20 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ಅಂತಲೂ ಅಂದರು. ನನಗೆ ಅವ್ರು 20 ಲಕ್ಷ ಎಕ್ಸ್ಟ್ರಾ ಕೊಡೋದು ಬೇಡ. ಇವ್ರಿಗೆ ವಾಸುದೇವ್ ರೆಡ್ಡಿ ಅವ್ರಿಗೆ ಇಲ್ಲಿವರೆಗೂ 3 ಕಾಲು ಕೋಟಿ ಆಗಿದೆ. ಸುಳ್ಳು ಆರೋಪನೂ ಅಂತಾರೆ. ಈಗ ದುಡ್ಡು ಇಸ್ಕೊಂಡ್ಮೇಲೆ ಸುಳ್ಳು ಆರೋಪ ಹೆಂಗಾಯ್ತದೆ ಮೇಡಮ್? ಅಲ್ವಾ? ಹೌದಲ್ವ? ಸುಳ್ಳು ಆರೋಪ ಹೆಂಗೆ ತೋರಿಸ್ತೀನಿ ಫೋನಲ್ಲಿದೆ, ತೋರಿಸ್ತೀನಿ. ಆಮೇಲೆ ಸ್ಕ್ರೀನ್ಶಾಟ್ಗಳಿದೆ, ಫೋನ್ಪೇ ಮಾಡಿರೋದು ಸ್ಕ್ರೀನ್ಶಾಟ್ಗಳಿದೆ, ಅಗ್ರಿಮೆಂಟ್ ಕಾಪೀಸ್ ಎಲ್ಲ ಇವ್ರ ಮನೇಲಿದೆ. ನಾನು ಪೊಲೀಸ್ ಕಂಪ್ಲೇಂಟ್ ಇದೆ, ಮತ್ತು ಅವ್ರದ್ದು ಮನೆ ಪತ್ರ ಕೊಟ್ಟಿದ್ದಾರೆ, ಜೆರಾಕ್ಸ್ ಪತ್ರ, ಅದೇನು ಯೂಸ್ ಇಲ್ಲ. ತೋರಿಸ್ಬಿಡ್ತೀನಿ. ಪಾಷಾಡ ಅನ್ಕೊಂಡು ನಾವು ಸೈಲೆಂಟ್ ಇದ್ರಲ್ವಾ? ಅಲ್ಲ, ಏನು ನಮ್ಮ ಕತ್ತು ಗಂಟೆ ಬರೋ ಗಂಟೆ ನಾವು ಇಕ್ಕೋಬೇಕಾ ಹೇಳ್ರಿ? ಅಲ್ಲ, ನೀವು ಎಷ್ಟೆಷ್ಟೋ ಕೋಟಿಗಳು ವ್ಯವಹಾರ ಮಾಡಿಡ್ತೀರಾ, ಹಂಗ ಅನ್ಬಿಟ್ಟು ಚಿಲ್ಲರೆ ಅಮೌಂಟ್ಗಳೇ ಸೌಂಡ್ ಮಾಡೋದು ಜಾಸ್ತಿ. ಸ್ವಲ್ಪ ದಯವಿಟ್ಟು ಮಾಡಬೇಕು ನೀವು, ಇಲ್ಲಾಂದ್ರೆ ನಾವು ಇದು ಏನು, ನನಗೂ ಸ್ವಲ್ಪ ಕೆಲಸಗಳು ಬ್ಯುಸಿ ಇರೋದ್ರಿಂದ ನಾನು ಜಾಸ್ತಿ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದೆಲ್ಲ ಕೆಲಸ ವಸಂತಮ್ಮ ದೊಡ್ಡ ಇವ್ರಿಗೆ ಫೋನ್ ಎತ್ತಿಲ್ಲಲ್ಲ, ವಾಯ್ಸ್ ಮೆಸೇಜ್ ಕಳಿಸಿರೋದು, ಏನಕ್ಕೂ ರೆಸ್ಪಾಂಡ್ ಇಲ್ಲ ನೋಡಿ. ಅವ್ರು ಹೇಳಿದ್ರು ನನಗೆ ಅವ್ರು ಫೋನ್ ಮಾಡ್ತಾರೆ ಮೇಡಮ್ ಅವರೇ. ಅವ್ರು ನನಗೆ ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿದಾಗ ಏನು ಮಾಡ್ತಾರೆ, ಇವ್ರು ಡೈರೆಕ್ಟಾಗಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಅವ್ರಿಗೊಂದು ಕಳಿಸಿ ನನಗೊಂದು ಕಳಿಸ್ತಾರೆ. ಸರಿಮ್ಮ ಕಳಿಸ್ತಾರೆ. ಅದು ಇದು ಈಗ ಅವ್ರಿಗೂ ಪಾಪ ಮನೆಯಲ್ಲಿ ಅವರು 25-30 ಲಕ್ಷ ಕೊಟ್ಬಿಟ್ಟು ಸುಮ್ಮನೆ ಇರ್ತಾರೆ. ನಾವೇನೋ ವ್ಯಾಪಾರಸ್ಥರು, ಹೆಂಗೋ ಹೆಚ್ಚು ಕಮ್ಮಿ ನಡೀತು ಕೊಟ್ಟವರು. ಅದಕ್ಕೆ ಇವರು ಕೊಡಲ್ಲ ಅಂದರು. ಈ ಅಪ್ಪನ ಮಕ್ಕ ನೋಡಿ ಕೊಟ್ಟಿದ್ದು.
ಭಾಸ್ಕರ್ ಶೆಟ್ಟಿ ಅವರು ಅಂದ್ಬಿಟ್ಟು. ದುಡ್ಡು ಬೇಕಾದಾಗ ಅಣ್ಣ ಪ್ಲೀಸ್ ಅಣ್ಣ ವಾಸಣ್ಣ ಬಂದ್ಬಿಡಿ ನೀವೇ ಹೋಗಿ ಅಂದರೆ ಇಲ್ಲ ಅಣ್ಣ ನೀವು ಬಂದರೆ ಅವ್ರು ದುಡ್ಡು ಕೊಡ್ತಾರೆ ಅಂತ ಗೋಗರಿ ಅವರು. ಇವಾಗ ಮಾತಾಡ್ದು ಏನು ರೀ ಏನು ಹಿಂಗೆ ವಾಯ್ಸ್ ರೈಸ್ ಮಾಡ್ತೀರೇನ್ರಿ ನೀವು, ಏನದು ಡಬ್ಬ ಥರ ಮಾತಾಡ್ತೀರಾ ಅಂತಾರೆ. ಮೊನ್ನೆ ಈಗ ಒಂದು 20 ದಿವಸದಲ್ಲಿ ಫೋನ್ ಮಾಡಿದೆ, ಅಣ್ಣ ಏನಾಯಿತು ಅದೇ ನಡೀತಾ ಇದೆ. ಅದು ಏನು ನಡೀತಾ ಇದೆ, ಚಾನಲ್ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ, OTT ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾರೆ, ಏನು ಹಿಂಗೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು ಡಬ್ಬಾ ಥರ ಅಂದರು. ನೀವು ಡಬ್ಬಾ ಥರ ಆನ್ಸರ್ ಮಾಡಿದ್ರೆ ನಾನು ಡಬ್ಬಾ ಥರನೇ ಕೇಳಬೇಕು ಅಂದರೆ ನಮಗೂ ಅವ್ರಿಗೂ ವಾಯ್ಸ್ ರೈಸ್ ಆಯಿತು. ಈಗ ಬೆದರಿಕೆ ಮಾಡಿಲ್ಲ ಅಂತ ಅವರು ಇದು ಮಾಡ್ತಾರಲ್ಲ, ಈ ಥರ ವಾಯ್ಸ್ ರೈಸ್ ಮಾಡಿದ್ರು ಬೆದರಿಕೆನೇ ಅಲ್ವೇ. ಒಂದೇ ಈಗ ಬೆದರಿಕೆ ಮಾಡೋದು ಅಂದರೆ ಏನೋ ನಿನಗೆ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅನ್ನೋದೇ ಬೆದರಿಕೆ ಅಲ್ಲ, ಜೋರಾಗಿ ಮಾತಾಡೋದು ಬೆದರಿಕೆನೇ. ಈಗ ನಾವು ದುಡ್ಡು ಕೊಟ್ಟವರು ಅವ್ರ ಹತ್ರ ಜೋರು ವಾಯ್ಸಲ್ಲಿ ಮಾತು ಕೇಳಬೇಕು ಅಂದರೆ ಏನು ರೀ ಮಾಡ್ಕೋತೀರಾ, ಎಲ್ಲಿ ಹೋಗ್ತೀರ್ರಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ರಿ, ದುಡ್ಡು ಯಾರು ಕೊಡ್ತಾರೆ ಅವ್ರ ಹತ್ರನೇ ಹೋಗ್ರಿ ಅಂದರೆ ಅದು ಒಂದು ಬೆದರಿಕೆ ಹಾಕ್ದಂಗೆ ಅಲ್ವಾ. ಯಾರು ದುಡ್ಡು ಕೊಡ್ತಾರಲ್ಲ ಹೋಗಿದ್ದೀರಲ್ಲಪ್ಪ, ಈಗ ಅವ್ರ ತಾನೇ ದುಡ್ಡು ತಗೊಳ್ಳಿ, ಕೊಡೋಲ್ಲ ಏನು ಮಾಡ್ತೀಯ, ಆಯ್ತಪ್ಪ ಕೊಡಬೇಡ ಬಿಡಪ್ಪ, ನಮ್ಮ ದುಡ್ಡಾದ್ರೆ ನಾವು ಇಸ್ಕೊತೀರಿ, ಮೇಲೊಬ್ಬನಿದ್ದಾನೆ ಇನ್ನು ಕೊಟ್ಟಿರೋ ಇದ್ದಿದೆ ಕಾನೂರು ಓಡಾಡೋಣ. ನಾನು ಹೇಳಿದೆ ಆಯ್ತು ಕೊಡಬೇಡ ಬಿಡಪ್ಪ ಅಂದೆ. ಕಾನೂನು ಒಂದಿದೆ ಮತ್ತು ಮೇಲೊಬ್ಬನಿದ್ದಾನೆ ದೇವರು. ದೇವರಾಣೆ ಗೊತ್ತಿರಲಿಲ್ಲ ಮೇಡಮ್, ಅವರು ಒಬ್ಬ ದೊಡ್ಡ ನಿರ್ದೇಶಕ, ಒಳ್ಳೆ ಹೆಸರಿದೆ ಅಂತ ಗೊತ್ತಾಯಿತು. ಸಿನಿಮಾ ಅನೌನ್ಸ್ ಮಾಡಿದ್ಮೇಲೆ ಒಂದು ಬರಲ್ಲ, ಒಂದು 100 ಜನ ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು, ಹುಷಾರಾಗಿರೋ, ಓಂ ಪ್ರಕಾಶ್ ಸರಿ ಇಲ್ಲ, ಇವ್ರು ಬರೀ ಮೋಸ 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 ಅಂತಲೇ ಹೇಳ್ಕೊಂಬಂದರು. ಈಗ ಅದಕ್ಕೆ ಪುಷ್ಟಿ ನೀಡೋಕ್ಕೆ ಇವ್ರದ್ದೇ ಆಡಿಯೋ ಅವರೇ ಫೋನ್ ಮಾಡಿದ್ದು ನನಗೆ, ಪದ್ಮಿನಿ ಮೇಡಮ್ ಅವರೇ ಫೋನ್ ಮಾಡಿ ಸಾರ್ ಹಿಂಗಾಯಿತು, ಅವ್ರ ಕಷ್ಟ ಕಣ್ಣೀರು ಕೈ ತೊಳಿದ್ದಾರೆ 10 ವರ್ಷ. ಅದೇ 10 ಲಕ್ಷ ರೂಪಾಯಿ ದುಡ್ಡು 2010ರಲ್ಲಿ 15ರಲ್ಲಿ ದುಡ್ಡು ಇದ್ದಿದ್ರೆ ಇವತ್ತು 1 ಕೋಟಿ 1.5 ಕೋಟಿ ವ್ಯಾಲ್ಯೂ ಬಂದಿರೋದು, ಯಾವ್ದಾದ್ರು ಅಸೆಟ್ ಮೇಲೆ ಹಾಕಿದರೆ. 10 ಲಕ್ಷ ರೂಪಾಯಿ ದುಡ್ಡಿಗೆ ಕೋರ್ಟ್ಗೆ ಹಾಕ್ಕೊಂಡು 1,000 1 ಲಕ್ಷ 2 ಲಕ್ಷ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಇದೇ ಒಂದು ಲಾಸ್ಟ್ ಸೆಪ್ಟೆಂಬರಲ್ಲಿ ಅವ್ರ ಕೇಸ್ಗೋಸ್ಕರನೇ ಹೈಕೋರ್ಟ್ಗೆ ನನ್ನ ಅಕೌಂಟಿಂದಲೇ 1 ಲಕ್ಷದ 2 DD ತೆಗೆಸ್ಕೊಟ್ಟಾರೆ. ಅದ್ರದ್ದು ಡೀಟೇಲ್ಸ್ ಇದೆ ನನ್ನ ಹತ್ರ. ಪದ್ಮಿನಿ ಅವ್ರ ಅಕೌಂಟ್ ಇದಕ್ಕೇ ಸಾಲ ತೀರ್ಸೋಕ್ಕೋಸ್ಕರ ಹೈಕೋರ್ಟಿಗೆ ಡಿಪಾಸಿಟ್ ಕಳ್ಸೋಕ್ಕೆ ಸಿನಿಮಾ ಮಾಡಿಬಿಟ್ಟಿದ್ದೀವಲ್ವ, ಎಲ್ಲ ಸಿಗಾಕೊಂಬಿಟ್ಟಿದ್ವಲ್ವ. ಸೊ ಆ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಓಂ ಪ್ರಕಾಶ್ ಅವ್ರು ಬಂದು ಸೌಹಾರ್ದತೆಯಿಂದ ಬಂದು ಕೂತ್ಕೊಂಡು ಮಾತಾಡಿ ಇದು ಸಿನಿಮಾ ಪ್ರಾಜೆಕ್ಟ್ರು ನಿಮ್ಮ ದುಡ್ಡು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ನಮ್ಗೊಂದು ರೆಕಾರ್ಡ್ ಮಾಡಿಕೊಟ್ರೆ ನಾವು ರೆಡಿ ಇದ್ದೀವಿ, ಬಗೆಹರಿಸ್ಕೊಳ್ಳೋಕೆ ರೆಡಿ ಇದ್ದೀವಿ. ಕಾನೂನು ಇದೆಯಲ್ಲ ಮೇಡಮ್, ಕಾನೂನು ಇದೆ, ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಷ್ಟೋ ಪ್ರಕರಣಗಳಲ್ಲಿ ಅವರು ಪದ್ಮಿನಿ ಅವರು ಈ ಕೇಸಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಅಂದರೆ ಕಾನೂನು ಮುಂದೆ ಎಲ್ಲರೂ ಸಣ್ಣವರೇ. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗುತ್ತೆ, ಓಂ ಪ್ರಕಾಶ್ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಇದರಲ್ಲಿ ಕಾನೂನಲ್ಲಿ ಯಾರೂ ದೊಡ್ಡವರು ಚಿಕ್ಕವರಿಲ್ಲ, ಅವರೇ ಜಡ್ಜವರೇ ಮಾತಾಡಿದ್ರೆ. ಅವ್ರು ಸೆಲೆಬ್ರಿಟಿ ಆದರೆ ಅವ್ರ ಮನೆ ಅಳತೆಗೆ ಕಾನೂನು ಮುಂದೆ ಎಲ್ಲರೂ ಸಮಾನೇ. ಸೊ ಇದಿಷ್ಟು ಕೂಡ ಭಾಸ್ಕರ್ ಶೆಟ್ಟಿ ಅವರ ಮಾತು. ಯಾವ ರೀತಿ ಅವ್ರ ಹಣವನ್ನು ಪಡೆದಿದ್ದಾರೆ, ಯಾವ ರೀತಿ ಈಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸೊ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆದಷ್ಟು ಬೇಗ ಅದು ಸಾರ್ಟ್ ಔಟ್ ಆಗಲಿ, ಇವ್ರ ಹಣ ಸಿಗೋದಿದ್ರೆ ಸಿಗಲಿ, ಮತ್ತು ಸಿನಿಮಾಗಳು ಮುಂದುವರಿಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.